ಬೆಳಗಿನ ಶುಭೋದಯಗಳು. ವೇದಿಕೆ ಮೇಲೆ ಉಪಸ್ಥಿತಿರುವ ಶಿಕ್ಷಣ ತಜ್ಞರಾದ ಡಾಕ್ಟರ್ ಅನಿತಾ ಮೇಡಮ್ ಅವರೇ ಹಾಗೂ ಈ ಶಾಲೆಯ ಆಡಳಿತ ವರ್ಗದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೇ ಹಾಗೂ ಪುಟಾಣಿ ಮಕ್ಕಳು ಎಲ್ಲ ಸೇರಿರೋ ಎಲ್ಲ ಮಕ್ಕಳೇ ಹಾಗೂ ಅವರೆಲ್ಲ ಪೇರೆಂಟ್ಸ್ ಅವರೇ, ಈ ಒಂದು ಶಾಲೆ ನೋಡ್ರಿ ಬರೀ 2-3 ವರ್ಷಗಳಲ್ಲೇ ಅಗಾಧವಾದಂಥ ರೀತಿಯಲ್ಲಿ ಬೆಳೆದಿದೆ. ಅರ್ಥ ಆಯ್ತಾ? ಸಣ್ಣ ಸಣ್ಣ ಮಕ್ಕಳು ನೋಡ್ರಿ ಈ ಏನು ಭಾರತೀಯ ಸಂಸ್ಕೃತಿಯನ್ನ ಜೊತೆಯಲ್ಲೇ ಪಾಠ ಜೊತೆಯಲ್ಲೇ ಬೆಳೆ ರೀತಿ ಮಾಡ್ಕೊಂಡು ಬರ್ತಾವ್ರೆ. ಒಂದು ಸಣ್ಣ ಶಾಲೆ ಆಗಿದ್ರು ಕೂಡ ನಮ್ಮ ಸಂಸ್ಕೃತಿ ಕಲೆ ಅವುಗಳನ್ನೆಲ್ಲ ಒಳಗೊಂಡು ಪಾಠ ಜೊತೆಯಲ್ಲೇ ಕಲಿಸ್ಕೊಡ್ತಾವ್ರೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಎಜುಕೇಶನ್ ಇದು ಒಂದು ಕಮರ್ಷಿಯಲ್ ಆಗಿಬಿಟ್ಟಿದೆ. ಎಜುಕೇಷನ್ ಸಿಸ್ಟಮ್ಮು, ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಆಸ್ಪತ್ರೆ ಆಯಿತು, ಇವೆಲ್ಲ ಕಮರ್ಷಿಯಲ್ ಆಗಿ ಬೆಳ್ಕೊಂಬರ್ತೈತೆ. ಅದ್ರ ಜೊತೆಯಲ್ಲಿ ನೋಡ್ರಿ ಇಂಥ ಒಂದು ಸಣ್ಣ ಶಾಲೆಯಲ್ಲಿ ನಿಜವಾಗ್ಲೂ ಹೇಳ್ಕೊಳಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಒಂದು ಸಣ್ಣ ಶಾಲೆಯಲ್ಲಿ ಈ ರೀತಿ ಎಜುಕೇಷನ್ ಜೊತೆಯಲ್ಲಿ ಎಲ್ಲ ನಮ್ಮ ಸಂಸ್ಕೃತಿಗಳು ಕೂಡ ಜೊತೆಯಲ್ಲೇ ಕಲಿಸ್ಕೊಡ್ತಾರೆ. ಹಾಗೇನೆ ಇತ್ತೀಚಿನ ಏನು ಟೆಕ್ನಾಲಜೀಸನ್ನು ಅಡಾಪ್ಟ್ ಮಾಡ್ಕೊಂಡು ಎಜುಕೇಷನ್ ಯಾವ ರೀತಿ ಮುಂದುವರಿಸ್ಬೇಕು ಅದನ್ನೆಲ್ಲ ಅವ್ರು ಕಲಿಸ್ಕೊಡ್ತಾರೆ. ಹಾಗೆ ಇನ್ನೊಂದು ಪೇರೆಂಟ್ಸ್ಗೆ ನನ್ನ ಕಡೆಯಿಂದ 2 ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಕ್ಕಳಿಗೆ ಯಾರು ಮೊಬೈಲ್ ಕೊಡಬೇಡ್ರಿ. ಅರ್ಥ ಆಯ್ತಾ? ಈಗ ಆಳ್ತಾ ಇರ್ತಾರೆ, ನಾವು ಮೊಬೈಲ್ ತೋರಿಸ್ತೀರಿ, ಇನ್ಕ್ಲೂಡಿಂಗ್ ನನಗೂ ಸೇರಿಸಿ ಅದು ಅಪ್ಲಿಕೇಬಲ್ಲು. ಒಂದು ತಿಂಡಿ ಮಾಡಿಸ್ಬೇಕಾದ್ರೂ ಅಷ್ಟೇ, ಊಟ ಮಾಡಿಸ್ಬೇಕಾದ್ರೂ ಅಷ್ಟೇ, ಮಲಗಿಸ್ಬೇಕಾದ್ರೂ ಅಷ್ಟೇ, ಎಲ್ಲದಕ್ಕೂ ಮೊಬೈಲ್ ಕೊಡ್ತೀರಿ. ದಯವಿಟ್ಟು ಮೊಬೈಲ್ನ ಆದಷ್ಟು ದೂರ ಇಡಿ. ಒಂದು ಸಣ್ಣ ಕಥೆಗಳು, ಸ್ಮಾಲ್ ಸ್ಟೋರೀಸು, ಅಥವಾ ಇನ್ನೊಂದು ಸಣ್ಣದ ಮಕ್ಕಳಿಗೆ ಇಷ್ಟ ಆಗೋ ಥರ ಒಂದು ಹಾಡಾಗಲಿ ನೀವೇ ಆಡಿ. ಈ ಮೊಬೈಲ್ನ ಆದಷ್ಟು ದೂರ ಇಡಿ. ಅರ್ಥ ನನ್ನ ಪ್ರಕಾರ ನಿಮ್ಗೆ ಶಾರ್ಟ್ ಸ್ಟೋರೀಸ್ ಮಕ್ಕಳಿಗೆ ಹೇಳಿದ್ರೆ ಬೇಗ ಅವರು ಮನಸ್ಸಿಗೆ ತಗೊಂತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿ ಬರೀ ಶಾಲೆಯಲ್ಲಿ ಬರೀ ಪಾಠನೇ ಮಾಡೋದಲ್ಲ, ಪಾಠ ಜೊತೆಯಲ್ಲಿ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಲಿ, ಕಲ್ಚರಲ್ ಆ್ಯಕ್ಟಿವಿಟೀಸು ಇವರೆಲ್ಲ ಮಾಡ್ತಾವ್ರೆ. ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡಲಿ ಅಂತ ಹೇಳ್ತೀನಿ. ಅದಕ್ಕೆ ಬರೀ ಟೀಚರ್ಸು, ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ನೀವು ಪೇರೆಂಟ್ಸು ಭಾಳ ಅವ್ರಿಗೆ ಕೋಆಪ್ರೇಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಎಫರ್ಟ್ ಆಗಿ ಅವರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇವರು ಏನು ಸ್ಕೂಲ್ ಫ್ಯಾಕಲ್ಟೀಸು, ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ ನೋಡ್ರಿ. ನಿಮ್ಗೆ ಅನಿಸಿರ್ಬೋದು, ಅದು ಏನೋ ಒಂದು ನೃತ್ಯ ಮಾಡಿಸ್ರು ಫಸ್ಟ್ ಟೈಮ್ ಡ್ಯಾನ್ಸ್ ಪ್ರೋಗ್ರಾಮು. ಆ ಸಣ್ಣ ಮಕ್ಕಳಿಗೆಲ್ಲ ಅದನ್ನು ಕಲಿಸೋದು ಅಷ್ಟು ಈಸಿ ಆಗಿರಲ್ಲ. ಭಾಳಷ್ಟು ಶ್ರಮ ಹಾಕಿ, ಅದು ಒಬ್ಬರಿಬ್ಬರ ಕೈಲಿ ಆಗಲ್ಲ. ಟೋಟಲ್ ನೋಡ್ರಿ ಅವರೆಲ್ಲ ಸೇರ್ಕೊಂಡು ಮಾಡೋರು ಅಂದರೆ ತುಂಬ ಚೆನ್ನಾಗಿ ಮಾಡಿಸ್ತವ್ರೆ, ಕಲಿಸ್ತವ್ರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕಾರ್ಯಗಳು ಹಂಗೆ ಮುಂದುವರಲಿ ಅಂತ ಹೇಳ್ತಾ ನಾನು 1-2 ಮಾತುಗಳು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾಡ್ತೀನಿ. Give them a big round of applause, please. We are deeply honored by your presence today, sir. Thank you so much for sharing your